ನಮಸ್ತೆ ಎಲ್ಲರಿಗೂ. ಲಕ್ಕಿ ಲೈಫ್ ಟಿಪ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ನನ್ನ ಆತ್ಮೀಯ ಕುಂಭರಾಶಿಯವರೇ, ಅದೃಷ್ಟದ ಬಾಗಿಲು ತೆರೆಯುವ ಈ ಒಂದು ಸಮಯ ಮತ್ತು ಮಹತ್ವದ ಬದಲಾವಣೆಗಳು. ಜ್ಯೋತಿಷ್ಯ ಶಾಸ್ತ್ರದ ಈ ಒಂದು ವಿಶೇಷ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಜೀವನದಲ್ಲಿ ನಾವು ಅಂದುಕೊಂಡಿದ್ದೆಲ್ಲವೂ ನಡೆಯುವುದಿಲ್ಲ, ಆದರೆ ನಡೆಯುವ ಪ್ರತಿಯೊಂದರ ಹಿಂದೆ ದೈವದ ಒಂದು ದೊಡ್ಡ ಯೋಜನೆ ಇರುತ್ತೆ. ಒಂದು ವೇಳೆ ದೇವರು ನಿಮ್ಮಿಂದ ಏನನ್ನಾದರೂ ಕಿತ್ತುಕೊಂಡಿದ್ದರೆ ಅಥವಾ ನೀವು ಯಾವುದನ್ನಾದರೂ ಕಳೆದುಕೊಂಡು ಅತೀವ ನೋವಿನಲ್ಲಿ ಇದ್ದರೆ ನೆನಪಿಡಿ, ದೇವರು ನಿಮ್ಮ ಕಲ್ಪನೆಗೂ ಮೀರಿದ ಅತ್ಯುತ್ತಮವಾದುದನ್ನು ನಿಮಗೆ ನೀಡಲು ಸಿದ್ಧತೆ ನಡೆಸುತ್ತಿದ್ದಾನೆ ಎಂದರ್ಥ. ಇಂದು ನಾವು ಚರ್ಚಿಸುತ್ತಿರುವ ವಿಷಯ ಈ ಕುಂಭರಾಶಿಯವರಿಗೆ 2026 ಈ ಏಪ್ರಿಲ್ ತಿಂಗಳು ಹೇಗಿರಲಿದೆ ಎಂಬುದು. ಇದು ಕೇವಲ ಮೇಲ್ಪದರದ ಮಾತುಗಳಲ್ಲ, ಗ್ರಹಗಳ ಒಂದು ಸಂಚಾರ ಮತ್ತು ಅವುಗಳ ಪ್ರಾಯೋಗಿಕ ಪರಿಣಾಮಗಳ ಆಧಾರದ ಮೇಲೆ ಸಿದ್ಧಪಡಿಸಿದ ಒಂದು ವಿಶ್ಲೇಷಣೆ. ನಕಾರಾತ್ಮಕವಾಗಿ ಯೋಚಿಸುವಂಥವರಿಗಿಂತ ಜೀವನದಲ್ಲಿ ಬದಲಾವಣೆ ಬಯಸುವ ಧನಾತ್ಮಕ ಚಿಂತಕರಿಗೆ ಈ ಮಾಹಿತಿ ದಾರಿದೀಪವಾಗಲಿದೆ. ನೆನಪಿಡಿ, ಜ್ಯೋತಿಷ್ಯವು ದಾರಿಯನ್ನು ತೋರಿಸುತ್ತೆ, ಆದರೆ ನಡೆಯುವವರು ನೀವೇ ಆಗಿರಬೇಕು. ನಿಮ್ಮ ಜನ್ಮ ಕುಂಡಲಿಯ ಬಲ ಮತ್ತು ಪ್ರಸ್ತುತ ಗೋಚಾರ ಫಲಗಳ ಸಮಾಗಮನವೇ ನಿಮ್ಮ ಭವಿಷ್ಯವನ್ನು ನಿರ್ಧರಿಸೋದು. ಈ ಏಪ್ರಿಲ್ ತಿಂಗಳಲ್ಲಿ ನಿಮ್ಮ ರಾಶಿಯವರ ಜಾತಕಗಳಲ್ಲಿ ಗ್ರಹಗಳ ಸ್ಥಾನ ಬಹಳ ಕುತೂಹಲಕಾರಿಯಾಗಿದೆ. ನಿಮ್ಮ ರಾಶ್ಯಾಧಿಪತಿಯಾದ ಈ ಶನಿ ಭಗವಾನರು ದೇವನು 2ನೇ ಮನೆಯಲ್ಲಿದ್ದಾನೆ. 2ನೇ ಮನೆಯಲ್ಲಿ ಶನಿಯೊಂದಿಗೆ ಸೂರ್ಯ ಮತ್ತು ಮಂಗಳನು ಸೇರಿಕೊಂಡಿದ್ದಾನೆ. ನಿಮ್ಮ ಕುಟುಂಬ ಮತ್ತು ಹಣಕಾಸಿನ ಸ್ಥಾನದಲ್ಲಿ ಹೆಚ್ಚಿನ ಶಕ್ತಿಯನ್ನು ತರುತ್ತೆ. ಇನ್ನು ನಿಮ್ಮ ರಾಶಿಯಲ್ಲಿಯೇ ಅಂದರೆ ಮೊದಲ ಮನೆಯಲ್ಲಿ ರಾಹು ಮತ್ತು ಈ ಬುಧನ ಸಂಯೋಜನೆ ಉಂಟಾಗಿದೆ. 3ನೇ ಮನೆಯಲ್ಲಿ ಶುಕ್ರನಿದ್ದಾನೆ. ನಂತರ ಅವನು 4ನೇ ಮನೆಗೆ ಪ್ರವೇಶಿಸುತ್ತಾನೆ. 5ನೇ ಮನೆಯಲ್ಲಿ ಈ ಗುರು ದೇವನಿದ್ದರೆ 7ನೇ ಮನೆಯಲ್ಲಿ ಕೇತು ಸ್ಥಿತನಾಗಿದ್ದಾನೆ. ಈ ಗ್ರಹಗತಿಗಳು ನಿಮ್ಮ ಜೀವನದ ವಿವಿಧ ಆಯಾಮಗಳ ಮೇಲೆ ಹೇಗೆ ಪ್ರಭಾವ ಬೀರುತ್ತವೆ ಎಂದು ಈಗ ನಾವು ವಿವರವಾಗಿ ನೋಡೋಣ. ಕುಂಭರಾಶಿಯವರಿಗೆ ಏಪ್ರಿಲ್ ತಿಂಗಳಲ್ಲಿ ಆರೋಗ್ಯವು ಸಾಮಾನ್ಯವಾಗಿ ಸ್ಥಿರವಾಗಿರುತ್ತೆ. ಆದರೆ ನಿಮ್ಮ ರಾಶಿಯಲ್ಲಿ ರಾಹು ಮತ್ತು ಬುಧನ ಸಂಯೋಗವಿರುವುದರಿಂದ ಕೆಲವು ಸೂಕ್ಷ್ಮ ವಿಷಯಗಳ ಬಗ್ಗೆ ಜಾಗರೂಕರಾಗಿ ಇರಬೇಕು. ಬುಧನು ಚರ್ಮ ಮತ್ತು ನರಮಂಡಲಕ್ಕೆ ಸಂಬಂಧಿಸಿದ ಒಂದು ಗ್ರಹ. ಹಾಗಾಗಿ ಈ ತಿಂಗಳು ನಿಮಗೆ ಚರ್ಮದ ಅಲರ್ಜಿ ಅಥವಾ ಚರ್ಮಕ್ಕೆ ಸಂಬಂಧಿಸಿದ ಸಣ್ಣ ಪುಟ್ಟ ಸಮಸ್ಯೆಗಳು ಕಾಣಿಸಿಕೊಳ್ಳಬಹುದು. ವಿಶೇಷವಾಗಿ ನೀವು ಹೊಸ ಸೌಂದರ್ಯವರ್ಧಕಗಳನ್ನು ಬಳಸುವಾಗ ಅಥವಾ ಚರ್ಮದ ಆರೈಕೆ ಮಾಡುವಾಗ ಅತಿಯಾದ ಪ್ರಯೋಗಗಳನ್ನು ಮಾಡಬೇಡಿ. ಏಪ್ರಿಲ್ 11ರವರೆಗೆ ಈ ಜಡ ಬುದ್ಧಿದೋಷದ ಪ್ರಭಾವ ಇರುವುದರಿಂದ ಮಾನಸಿಕವಾಗಿ ಸ್ವಲ್ಪ ಗೊಂದಲ ಅಥವಾ ಆತಂಕ ಉಂಟಾಗಬಹುದು. ಬೇಡದ ವಿಷಯಗಳ ಬಗ್ಗೆ ಅತಿಯಾಗಿ ಯೋಚಿಸಿ ಮನಸ್ಸಿನ ಶಾಂತಿ ಹಾಳು ಮಾಡಿಕೊಳ್ಳಬೇಡಿ. ಈ ವಿಟಮಿನ್ ಸಿ ಯುಕ್ತ ಆಹಾರ ಸೇವನೆ ಮತ್ತು ಸರಿಯಾದ ವಿಶ್ರಾಂತಿ ನಿಮ್ಮ ಆರೋಗ್ಯವನ್ನು ಕಾಪಾಡಲು ಸಹಕಾರಿ. ವಿದ್ಯಾರ್ಥಿಗಳಿಗೆ ಈ ತಿಂಗಳು ಅತ್ಯಂತ ಫಲಪ್ರದವಾಗಿದೆ. ಜ್ಞಾನಕಾರಕನಾದ ಈ ಗುರುದೇವನು ನಿಮ್ಮ 5ನೇ ಮನೆಯಲ್ಲಿದ್ದಾನೆ. ಇದು ಓದಿನ ಮೇಲೆ ಆಸಕ್ತಿ ಮೂಡಲು ಮತ್ತು ಕಠಿಣ ವಿಷಯಗಳನ್ನು ಸುಲಭವಾಗಿ ಅರ್ಥ ಮಾಡಿಕೊಳ್ಳಲು ಸಹಾಯ ಮಾಡುತ್ತೆ. ಗುರುವಿನ ಕೃಪೆಯಿಂದಾಗಿ ನೀವು ಜವಾಬ್ದಾರಿಯುತವಾಗಿ ವರ್ತಿಸುತ್ತೀರಿ. ಆದರೆ ರಾಹುವಿನ ದೃಷ್ಟಿಯು 5ನೇ ಮನೆಯ ಮೇಲೆ ಇರುವುದರಿಂದ ಆಗಾಗ ಮನಸ್ಸು ಬೇರೆಡೆಗೆ ಹರಿಯುವ ಸಾಧ್ಯತೆ ಕೂಡ ಇದೆ. ಈ ಮೊಬೈಲ್ ಅಥವಾ ಅನಗತ್ಯ ಸಾಮಾಜಿಕ ಸಂಬಂಧಗಳಿಂದಾಗಿ ಓದಿನಿಂದ ಗಮನ ತಪ್ಪದಂತೆ ಆದಷ್ಟು ನೋಡಿಕೊಳ್ಳಿ. ನೀವು ಉನ್ನತ ವ್ಯಾಸಂಗಕ್ಕೆ ಪ್ರವೇಶ ಪಡೆಯಲು ಅಥವಾ ಈ ಹೊಸದನ್ನು ಕಲಿಯಲು ಬಯಸಿದರೆ ಈ ತಿಂಗಳು ಧೈರ್ಯವಾಗಿ ಮುಂದುವರಿಯಿರಿ. ನಿಮ್ಮ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ಖಂಡಿತ ಸಿಗುತ್ತೆ. ಪ್ರೀತಿಯ ವಿಷಯಕ್ಕೆ ಬಂದರೆ ನಿಮ್ಮ ಮಾತು ಮತ್ತು ವರ್ತನೆಯ ಮೇಲೆ ನೀವು ಖಂಡಿತ ಹಿಡಿತ ಸಾಧಿಸಬೇಕಾದ ಅವಶ್ಯಕತೆ ಕೂಡ ಇದೆ. 2ನೇ ಮನೆಯಲ್ಲಿ ಸೂರ್ಯ, ಮಂಗಳ ಮತ್ತು ಶನಿ ಈ ಕ್ರೂರ ಗ್ರಹಗಳು ಇರುವುದರಿಂದ ನಿಮ್ಮ ಮಾತಿನಲ್ಲಿ ಕಟುತ್ವ ಅಥವಾ ಅಹಂಕಾರ ಇರಬಹುದು. ಸಣ್ಣ ವಿಷಯಗಳಿಗೂ ಸಂಗಾತಿಯ ಮೇಲೆ ಸಂಶಯ ಪಡುವುದು ಅಥವಾ ಅವರನ್ನು ನಿಯಂತ್ರಿಸಲು ಪ್ರಯತ್ನಿಸುವುದು ಸಂಬಂಧದಲ್ಲಿ ಬಿರುಕು ಮೂಡಿಸಬಹುದು. ವಿಶೇಷವಾಗಿ ಏಪ್ರಿಲ್ 14 ಮತ್ತು 15ರವರೆಗೆ ಪ್ರೇಮ ಜೀವನದಲ್ಲಿ ಹೆಚ್ಚಿನ ತಾಳ್ಮೆ ಅವಶ್ಯಕ.
ಅನಗತ್ಯ ವಾಗ್ವಾದಗಳ ತಪ್ಪಿಸಿ ಸಂಗಾತಿಯ ಭಾವನೆಗಳಿಗೆ ಗೌರವವನ್ನು ನೀಡಿ. ಆತುರದಲ್ಲಿ ಯಾವುದೇ ತೀರ್ಮಾನ ತೆಗೆದುಕೊಳ್ಳಕ್ಕೆ ಹೋಗಬೇಡಿ. ವಿವಾಹಿತರಿಗೆ ಈ ತಿಂಗಳು ಮಿಶ್ರ ಫಲಗಳನ್ನು ನೀಡಲಿದೆ. 7ನೇ ಮನೆಯಲ್ಲಿ ಕೇತು ಇರುವುದರಿಂದ ಸಂಗಾತಿಯೊಂದಿಗೆ ಸಣ್ಣ ಪುಟ್ಟ ಅಸಮಾಧಾನ ಅಥವಾ ಈ ಸಮಾಧಾನವಿಲ್ಲದ ಸ್ಥಿತಿ ನಿರ್ಮಾಣವಾಗಬಹುದು. ಅಂದರೆ ಉದಾಹರಣೆಗೆ ಈ ಮನೆಯ ಕೆಲಸಗಳಲ್ಲಿ ಅಥವಾ ಈ ಸಣ್ಣ ಸಣ್ಣ ಆಯ್ಕೆಗಳಲ್ಲಿ ಒಬ್ಬರನ್ನೊಬ್ಬರು ದೂಷಿಸುವ ಪ್ರವೃತ್ತಿ ಇರಬಹುದು. ಆದರೆ 8ನೇ ಮನೆಯ ಅಧಿಪತಿಯಾದ ಸೂರ್ಯನು ಉಚ್ಚ ಸ್ಥಾನಕ್ಕೆ ಬರುವುದರಿಂದ ನಿಮ್ಮ ಜೀವನ ಸಂಗಾತಿಗೆ ವೃತ್ತಿ ಕ್ಷೇತ್ರದಲ್ಲಿ ದೊಡ್ಡ ಯಶಸ್ಸು ಸಿಗುವ ಸಾಧ್ಯತೆ ಕೂಡ ಇದೆ. ಅವರಿಗೆ ಹೊಸ ಉದ್ಯೋಗ ಅಥವಾ ಬಡ್ತಿ ದೊರೆಯಬಹುದು. ಏಪ್ರಿಲ್ ತಿಂಗಳ ಅಂತ್ಯದ ವೇಳೆಗೆ ದಂಪತಿಗಳ ನಡುವೆ ಸಾಮರಸ್ಯ ಹೆಚ್ಚಾಗುತ್ತೆ ಮತ್ತು ಕುಟುಂಬದೊಂದಿಗೆ ಪ್ರವಾಸಕ್ಕೆ ಹೋಗುವ ಯೋಜನೆಗಳು ಸಫಲವಾಗುತ್ತೆ. ಏಪ್ರಿಲ್ 19ರಿಂದ ನಿಮ್ಮ ಜೀವನದಲ್ಲಿ ಒಂದು ದೊಡ್ಡ ಮಟ್ಟದ ಬದಲಾವಣೆ ಶುರುವಾಗಲಿದೆ. ಅದೃಷ್ಟದ ಅಧಿಪತಿಯಾದ ಶುಕ್ರನು ತನ್ನದೇ ಆದ ರಾಶಿಯಾದ ವೃಷಭಕ್ಕೆ ಪ್ರವೇಶಿಸುತ್ತಾನೆ. ಇದು ಕುಂಭರಾಶಿಯವರಿಗೆ ಅದ್ಭುತವಾದ ರಾಜಯೋಗವನ್ನು ನೀಡುತ್ತೆ. ಇದುವರೆಗೆ ಮುಚ್ಚಿದ್ದ ಬಾಗಿಲುಗಳು ಈಗ ತೆರೆಯಲಿವೆ. ಹಳೆಯ ಬಾಕಿ ಉಳಿದಿದ್ದ ಕೆಲಸಗಳು ಪೂರ್ಣಗೊಳ್ಳುತ್ತೆ. ವೃತ್ತಿ ಜೀವನದಲ್ಲಿ ಮಂಗಳ ಮತ್ತು ಶನಿಯ ಪ್ರಭಾವ ಇರುವುದರಿಂದ ನಿಮ್ಮ ಕೆಲಸದಲ್ಲಿ ನೀವು ತುಂಬ ಗಂಭೀರವಾಗ್ತೀರಿ. ಆದರೆ ಅತಿಯಾದ ಆತ್ಮವಿಶ್ವಾಸ ಮತ್ತು ಕೋಪ ನಿಮ್ಮ ಏಳಿಗೆಗೆ ಅಡ್ಡಿಯಾಗಬಹುದು. ಈ ಕಚೇರಿಯಲ್ಲಿ ನೀವು ಈಗಷ್ಟೇ ಕೆಲಸ ಹುಡುಕುತ್ತಿದ್ದರೆ ಏಪ್ರಿಲ್ 14ರಿಂದ ಮೇ 15ರ ಒಳಗಿನ ಅವಧಿಯಲ್ಲಿ ನಿಮಗೆ ಉತ್ತಮ ಉದ್ಯೋಗದ ಆಫರ್ ಸಿಗುವ ಸಾಧ್ಯತೆ ಹೆಚ್ಚಿದೆ. ವ್ಯಾಪಾರಸ್ಥರಿಗೆ ಈ ತಿಂಗಳು ಆದಾಯದ ದೃಷ್ಟಿಯಿಂದ ತುಂಬ ಚೆನ್ನಾಗಿದೆ. ನಿಮ್ಮ ಮಾತಿನ ಶೈಲಿಯಿಂದ ಗ್ರಾಹಕರನ್ನು ಆಕರ್ಷಿಸುತ್ತೀರಿ. ಈ ಹೊಸ ಹೂಡಿಕೆಗಳನ್ನು ಮಾಡಲು ಇದು ಸಕಾಲ. ಏಪ್ರಿಲ್ 19ರ ನಂತರ ಆಸ್ತಿ ಅಥವಾ ಈ ಒಂದು ವಾಹನ ಖರೀದಿ ಮಾಡುವ ಯೋಗವಿದೆ. ನಿಮ್ಮ ಬುದ್ಧಿವಂತಿಕೆಯಿಂದ ವ್ಯವಹಾರದಲ್ಲಿ ಹೆಚ್ಚಿನ ಲಾಭ ಗಳಿಸುತ್ತೀರಿ. ಈ ದೈನಂದಿನ ಆದಾಯದಲ್ಲಿ ಏರಿಕೆ ಕಂಡುಬರುತ್ತೆ ಮತ್ತು ವ್ಯಾಪಾರವನ್ನು ವಿಸ್ತರಿಸುವ ಹಂಬಲವಿದ್ದರೆ ಅದಕ್ಕೆ ಪೂರಕವಾದ ವಾತಾವರಣ ನಿರ್ಮಾಣವಾಗುತ್ತೆ. ಈ ತಿಂಗಳ ಶುಭ ಫಲಗಳನ್ನು ಹೆಚ್ಚಿಸಿಕೊಳ್ಳಲು ಮತ್ತು ಈ ಒಂದು ಅಶುಭ ಪ್ರಭಾವಗಳನ್ನು ಕಡಿಮೆ ಮಾಡಲು ಈ ಪರಿಹಾರಗಳನ್ನು ತಪ್ಪದೇ ಮಾಡಿ. ಈ ಬುಧ ಮಂತ್ರ, ಬುಧನ ದೋಷ ನಿವಾರಣೆಗಾಗಿ ಪ್ರತಿ ಬುಧವಾರ ಓಂ ಬ್ರಾಂ ಬ್ರೀಂ ಬ್ರಂ ಸಂ ಬುಧಾಯ ನಮಃ ಮಂತ್ರವನ್ನು ಜಪಿಸಿ. ಬುಧವಾರದಂದು ಹಸಿರು ಮೇವನ್ನು ಹಸುಗಳಿಗೆ ನೀಡಿ. ಇದು ನಿಮ್ಮ ವ್ಯವಹಾರದಲ್ಲಿ ಉನ್ನತಿ ನೀಡುತ್ತೆ. ಪ್ರತಿದಿನ ಬೆಳಗ್ಗೆ ಪಕ್ಷಿಗಳಿಗೆ ಧಾನ್ಯ ಮತ್ತು ನೀರನ್ನು ಇರಿಸಿ. ಇದು ನಿಮ್ಮ ಪುಣ್ಯ ಫಲವನ್ನು ಹೆಚ್ಚಿಸುತ್ತೆ. ಜೀವನದಲ್ಲಿ ಧೈರ್ಯ ಮತ್ತು ಸಂಕಲ್ಪಕ್ಕಾಗಿ ಪ್ರತಿದಿನ ಹನುಮಾನ್ ಚಾಲಿಸವನ್ನು ಓದಿ. ಶನಿದೇವನ ಪ್ರಸನ್ನತೆಗಾಗಿ ಓಂ ಪ್ರಾಂ ಪ್ರೀಂ ಪ್ರಂ ಸಂ ಶನೇಶ್ವರಾಯ ನಮಃ ಎಂಬ ಮಂತ್ರವನ್ನು ದಿನಕ್ಕೆ 108 ಬಾರಿ ಜಪಿಸಿ. ಒಟ್ಟಾರೆಯಾಗಿ ಹೇಳೋದಾದರೆ ಕುಂಭರಾಶಿಯವರಿಗೆ ಏಪ್ರಿಲ್ 2026 ಒಂದು ಪ್ರಗತಿಪರ ತಿಂಗಳು. ಸಣ್ಣ ಕೋಪ ಮತ್ತು ಮಾತುಗಳನ್ನು ನಿಯಂತ್ರಿಸಿದರೆ ಈ ತಿಂಗಳು ನಿಮಗೆ ಅಭೂತಪೂರ್ವ ಯಶಸ್ಸನ್ನು ನೀಡಲಿದೆ. ಅದೃಷ್ಟ ನಿಮ್ಮ ಪರವಾಗಿದೆ. ಅದನ್ನು ಸರಿಯಾಗಿ ಬಳಸಿಕೊಳ್ಳಬೇಕು ಅಷ್ಟೇ ನೀವು. ಈ ಕುಂಭರಾಶಿಯವರಿಗೆ ಈ ಒಂದು ಮಾನಸಿಕ ಸ್ಥಿತಿ ಮತ್ತು ನಂಬಿಕೆಯಿಂದ ನೀವು ಕೆಲವು ರಹಸ್ಯ ತಾಂತ್ರಿಕ ಉಪಾಯಗಳನ್ನು ಹಂಚಿಕೊಳ್ಳಲಿದ್ದೇವೆ. ವಿಶೇಷವಾಗಿ ಧನ ಆಕರ್ಷಣೆಗಾಗಿ ಒಂದು ಅತ್ಯಂತ ಶಕ್ತಿಶಾಲಿ ಉಪಾಯವನ್ನು ತಿಳಿಸಲಾಗುವುದು. ಇದು ಕೇವಲ 3 ದಿನಗಳಲ್ಲಿ ನಿಮ್ಮ ಆರ್ಥಿಕ ಪರಿಸ್ಥಿತಿಯನ್ನು ಸುಧಾರಿಸುವ ಒಂದು ಸಾಮರ್ಥ್ಯ ಹೊಂದಿದೆ. ಆದರೆ ನೆನಪಿಡಿ, ಯಾವುದೇ ಉಪಾಯವು ನಿಮ್ಮ ಮನಸ್ಥಿತಿಯ ಮೇಲೆ ಅವಲಂಬಿತವಾಗಿರುತ್ತೆ. ಒಬ್ಬ ವ್ಯಕ್ತಿಗೆ ಇದು ಅದ್ಭುತವಾಗಿ ಫಲ ನೀಡಿದರೆ ಮತ್ತೊಬ್ಬರಿಗೆ ಕಡಿಮೆ ಫಲ ನೀಡಬಹುದು. ಇದಕ್ಕೆ ಕಾರಣ ನಿಮ್ಮಲ್ಲಿರುವ ಧರ್ಮ ಮತ್ತು ಈಶ್ವರನ ಮೇಲಿನ ಅಚಲವಾದ ನಂಬಿಕೆ. ನೀವು ಸಕಾರಾತ್ಮಕವಾಗಿ ಶ್ರದ್ಧೆಯಿಂದ ಈ ಕಾರ್ಯಗಳನ್ನು ಮಾಡಿದರೆ ಮಾತ್ರ ಫಲ ದೊರೆಯುತ್ತೆ. ಈ ಗುರು ಶಿಷ್ಯ ಪರಂಪರೆಯಂತೆ ಈ ಜ್ಞಾನವನ್ನು ಸ್ವೀಕರಿಸಿ, ಆಗ ಮಾತ್ರ ಅದರ ಶಕ್ತಿ ನಿಮಗೆ ಲಭಿಸುತ್ತೆ. ಮಹಾಮಾಯೆಯ ಒಂದು ಅನುಗ್ರಹ. ಈ ಪ್ರಸ್ತುತ ಮಹಾಮಾಯೆಯ ಅನುಷ್ಠಾನ ನಿರಂತರವಾಗಿ ನಡೆಯುತ್ತೆ. ಇದರ ಪೂರ್ಣ ಆಶೀರ್ವಾದ ನಿಮಗೆ ಸಿಗಬೇಕೆಂದೇ ನಮ್ಮ ಆಶಯ.
ಅದೇ ರೀತಿ ಈ ಒಂದು ಶ್ರೀಯಂತ್ರದ ಜಾಗೃತಿ ಕಾರ್ಯಕ್ರಮವು, ಈ ಶ್ರೀಯಂತ್ರ ಎಂದರೆ ಸಾಕ್ಷಾತ್ ಲಕ್ಷ್ಮೀದೇವಿಯ ಸ್ವರೂಪ. ಕೇವಲ ಮನೆಯಲ್ಲಿ ಒಂದು ಯಂತ್ರವನ್ನು ಇಡುವುದರಿಂದ ಏನೂ ಆಗದು. ಅದನ್ನು ಮಂತ್ರಗಳ ಮೂಲಕ ಜಾಗೃತಗೊಳಿಸಬೇಕು. ಇದನ್ನು ನಾವು ಮನೆಯಲ್ಲಿ ಇಡೋದ್ರಿಂದ ಶ್ರೀಯಂತ್ರವು ಕೇವಲ ಹಣವನ್ನಷ್ಟೇ ಅಲ್ಲ, ಮನೆಯಲ್ಲಿ ಸುಖ, ಶಾಂತಿ, ನೆಮ್ಮದಿ ಮತ್ತು ಸಕಾರಾತ್ಮಕತೆಯನ್ನು ತರುತ್ತೆ. ಮನೆಯಲ್ಲಿ ಎಲ್ಲರ ಬುದ್ಧಿಯು ಸರಿಯಾದ ಹಾದಿಗೆ ಬರುವಂತೆ ಮಾಡುತ್ತೆ. ಈಗ ಗ್ರಹಗಳ ಸ್ಥಿತಿಯನ್ನು ನಾವು ಗಮನಿಸೋಣ. ಚಂದ್ರನು ಈಗ ಉಚ್ಚ ರಾಶಿಯಲ್ಲಿ ಸಂಚರಿಸುತ್ತಿದ್ದಾನೆ. ಇದು ನಿಮಗೆ ಅತ್ಯಂತ ಲಾಭದಾಯಕವಾದ ಈ ಒಂದು ಯೋಗವನ್ನು ಸೃಷ್ಟಿಸುತ್ತಿದೆ. ಆದರೆ ಚಂದ್ರನು ಮನಸ್ಸಿನ ಕಾರಕನಾಗಿ ಇರುವುದರಿಂದ ನಿಮ್ಮ ಮನಸ್ಸಿನಲ್ಲಿ ಚಂಚಲತೆ ಉಂಟಾಗಬಹುದು. ನೀವು ನಿಮ್ಮ ಜೀವನದ ಹಳೆಯ ತಪ್ಪುಗಳ ಬಗ್ಗೆ ಅಥವಾ ಕೊರತೆಗಳ ಬಗ್ಗೆ ಆಳವಾಗಿ ಯೋಚಿಸಲು ಆರಂಭಿಸುತ್ತೀರಿ. ಇದು ಭಾವನಾತ್ಮಕವಾಗಿ ನಿಮ್ಮನ್ನು ಕುಗ್ಗಿಸಬಹುದು. ಆದರೆ 2 ದಿನಗಳ ನಂತರ ಚಂದ್ರನು ಗುರುವಿನೊಂದಿಗೆ ಸೇರಿ ಈ ಗಜಕೇಸರಿ ಯೋಗವನ್ನು ನಿರ್ಮಿಸುತ್ತಾನೆ. ಈ ಸಮಯದಲ್ಲಿ ನಿಮಗೆ ಹೊಸ ಅವಕಾಶಗಳು ಹುಡುಕಿಕೊಂಡು ಬರುತ್ತವೆ. ಯಾರು ಉದ್ಯೋಗಕ್ಕಾಗಿ ಕಾಯುತ್ತಿದ್ದಾರೋ ಅವರಿಗೆ ಈ ಸಮಯ ವರದಾನವಾಗಲಿದೆ. ಹೊಸ ಕೆಲಸದ ಹುಡುಕಾಟದಲ್ಲಿರುವವರಿಗೆ ಉತ್ತಮ ಕಂಪನಿಗಳಲ್ಲಿ ಆಹ್ವಾನ ಬರಬಹುದು. ಈಗಾಗಲೇ ಕೆಲಸದಲ್ಲಿ ಇರುವವರಿಗೆ ತಮ್ಮ ಮೇಲಾಧಿಕಾರಿಗಳಿಂದ ಪ್ರಶಂಸೆ ಮತ್ತು ಈ ಬೆಂಬಲ ದೊರೆಯಲಿದೆ. ನಿಮ್ಮ ಕೆಲಸದ ಸ್ಥಳದಲ್ಲಿ ವಾತಾವರಣವು ಸುಧಾರಿಸಲಿದೆ. ನಿಮ್ಮ ವೃತ್ತಿ ಜೀವನದಲ್ಲಿ ಪದೇ ಪದೇ ಅಡೆತಡೆಗಳು ಬರುತ್ತಿದ್ದರೆ ನಿಮ್ಮ ಜಾತಕದಲ್ಲಿ ಬುಧ ಗ್ರಹದ ಸ್ಥಿತಿ ಸರಿಯಿಲ್ಲ ಎಂದರ್ಥ. ಅದು ಸರಿಯಾಗಿದ್ದರೆ ಮಾತ್ರ ನಿಮ್ಮ ಜೀವನದ ಗಾಡಿ ಸುಗಮವಾಗಿ ಸಾಗುತ್ತೆ. ಇಲ್ಲವಾದರೆ ಕೆಲಸ ಎಷ್ಟೇ ಚೆನ್ನಾಗಿದ್ದರೂ ಅಡೆತಡೆಗಳು ತಪ್ಪಿದ್ದಲ್ಲ. ಇದಕ್ಕಾಗಿ ಒಂದು ಸರಳ ಉಪಾಯ. ಬುಧವಾರದಿಂದ ಆರಂಭಿಸಿ ಮುಂದಿನ ಬುಧವಾರದವರೆಗೆ ಪ್ರತಿದಿನ ಗಣೇಶನ ದೇವಸ್ಥಾನಕ್ಕೆ ಹೋಗಿ ಗಣಪತಿಗೆ ಮೋದಕ ಅಥವಾ ಲಡ್ಡುಗಳನ್ನು ಅರ್ಪಿಸಿ. ನಂತರ ತೆಂಗಿನ ಎಣ್ಣೆಯ ದೀಪವನ್ನು ಹಚ್ಚಿ ಸುಮಾರು 24 ನಿಮಿಷಗಳ ಕಾಲ ಅಲ್ಲಿಯೇ ಕುಳಿತು ಓಂ ಗಂ ಗಣಪತಿಯೇ ನಮಃ ಎಂಬ ಮಂತ್ರವನ್ನು ಜಪಿಸಿ. ದೇವಸ್ಥಾನದಿಂದ ಹೊರಬರುವಾಗ ಯಾರಾದರೂ ಅಂಧ ಭಿಕ್ಷಕರು ಕಂಡರೆ ಅವರಿಗೆ ಹಸಿರು ಬಣ್ಣದ ಬಟ್ಟೆಯನ್ನು ದಾನ ಮಾಡಿ. ಜೊತೆಗೆ ಹಸುಗಳಿಗೆ ಹಸಿರು ಹುಲ್ಲನ್ನು ತಿನ್ನಿಸಿ. ಇದರಿಂದ ಬುಧ ಗ್ರಹವು ಪ್ರಸನ್ನನಾಗಿ ನಿಮ್ಮ ವೃತ್ತಿ ಜೀವನದ ಸಮಸ್ಯೆಗಳು ದೂರವಾಗುತ್ತೆ. ಮತ್ತೊಂದು ಸಣ್ಣ ರಹಸ್ಯ ಉಪಾಯವೇನೆಂದರೆ ಈ ಒಂದು ಸೈಕಲ್ ಚಕ್ರದಲ್ಲಿ ಬಳಸುವ ಸಣ್ಣ ಕಬ್ಬಿಣದ ಉಂಡೆಗಳನ್ನು ತೆಗೆದುಕೊಂಡು ಅವುಗಳಿಗೆ ಕೆಂಪು ಬಣ್ಣದ ಪೇಂಟ್ ಮಾಡಿ ಅದನ್ನು ಒಂದು ಕೆಂಪು ಬಟ್ಟೆಯಲ್ಲಿ ಸುತ್ತಿ ನಿಮ್ಮ ಪರ್ಸ್ನಲ್ಲಿ ಇಟ್ಟುಕೊಳ್ಳಿ. ಇದು ನಿಮ್ಮ ಉದ್ಯೋಗದಲ್ಲಿ ಎದುರಾಗುವ ಆಕಸ್ಮಿಕ ಸಮಸ್ಯೆಗಳನ್ನು ತಡೆಯುತ್ತೆ. ಈ ಸಮಯದಲ್ಲಿ ರಾಹು ಮತ್ತು ಬುಧನ ಯುತಿ ಇರುವುದರಿಂದ ಹಾಗೂ ಮಂಗಳ ಪ್ರಭಾವ ಇರುವುದರಿಂದ ನಿಮ್ಮ ವಂಚನೆಗೆ ಒಳಗಾಗುವ ಸಾಧ್ಯತೆ ಕೂಡ ಇದೆ. ಯಾರನ್ನಾದರೂ ಅತಿಯಾಗಿ ನಂಬಿ ತಕ್ಷಣವೇ ಪ್ರಭಾವಿತರಾಗಬೇಡಿ. ವಿಶೇಷವಾಗಿ ಪ್ರೇಮ ಸಂಬಂಧಗಳಲ್ಲಿ ಆದಷ್ಟು ಜಾಗರೂಕರಾಗಿ ಇರಿ. ಜನರು ನಿಮ್ಮ ಹಣ ಅಥವಾ ಲಾಭಕ್ಕಾಗಿ ನಿಮ್ಮನ್ನು ಬಳಸಿಕೊಳ್ಳುವ ಸಾಧ್ಯತೆ ಇದೆ. ಯಾವುದೇ ಪ್ರಮುಖ ದಾಖಲೆಗಳಿಗೆ ಅಥವಾ ಅಗ್ರಿಮೆಂಟ್ಗಳಿಗೆ ಸಹಿ ಹಾಕುವ ಮೊದಲು 10 ಬಾರಿ ಯೋಚಿಸಿ. ಅಜಾಗರೂಕತೆಯಿಂದ ದೊಡ್ಡ ನಷ್ಟವಾಗಬಹುದು. ಕೆಲವೊಮ್ಮೆ ನಮ್ಮ ಕೆಲಸಗಳು ಕಾರಣವಿಲ್ಲದೆ ನಿಂತು ಹೋಗುತ್ತೆ ಅಥವಾ ಮನೆಯಲ್ಲಿ ಅಶಾಂತಿ ಇರುತ್ತೆ. ಇದು ನಕಾರಾತ್ಮಕ ಶಕ್ತಿಗಳ ಪ್ರಭಾವ. ನೀವು ಜನರಿಲ್ಲದ ನಿರ್ಜನ ಪ್ರದೇಶಗಳಲ್ಲಿ ಅಥವಾ ಸ್ಮಶಾನದ ಹತ್ತಿರ ಪ್ರಯಾಣಿಸುವಾಗ ಜಾಗರೂಕರಾಗಿ ಇರಬೇಕು. ಈ ಸಮಯದಲ್ಲಿ ಹನುಮಾನ್ ಚಾಲೀಸದ ಜೊತೆಗೆ ಮಾತೆ ಬಗಲಾಮುಖಿಯ ಸ್ಮರಣೆ ಬಹಳನೇ ಮುಖ್ಯ. ನಿರ್ಜನ ಪ್ರದೇಶದಲ್ಲಿ ಹೋಗುವಾಗ ಈ ಮಂತ್ರವನ್ನು ಮನಸ್ಸಿನಲ್ಲಿ ಜಪಿಸಿ. ಓಂ ಹೀಂ ಬಗಲಾಮುಖಿ ರಕ್ಷಾಂ ಕುರು ಸರ್ವಾರ್ಥಗ್ರಹೇ ರಣ್ಯೇ ಸದಾ ಮಮ. ಇದು ನಿಮ್ಮನ್ನು ಎಲ್ಲ ರೀತಿಯ ದೃಷ್ಟಿ ದೋಷ ಮತ್ತು ನಕಾರಾತ್ಮಕ ಶಕ್ತಿಗಳಿಂದ ರಕ್ಷಿಸುತ್ತೆ. ಅಂತಹ ಒಂದು ನಕಾರಾತ್ಮಕತೆಯನ್ನು ಭಸ್ಮ ಮಾಡುವ ಶಕ್ತಿ ಹೊಂದಿದ್ದಾಳೆ. ನಿಮ್ಮ ಮೇಲೆ ದೃಷ್ಟಿದೋಷ ಅಥವಾ ಈ ಒಂದು ಮಾಟ ಮಂತ್ರದ ಪ್ರಭಾವ ಇದೆಯೇ ಎಂದು ತಿಳಿಯಲು ಒಂದು ಸುಲಭ ಉಪಾಯವಿದೆ. ಶನಿವಾರದ ಸಂಜೆ ರೇಷ್ಮೆಯ ಕೆಂಪು ದಾರವನ್ನು ತೆಗೆದುಕೊಂಡು ನಿಮ್ಮ ತಲೆಯಿಂದ ಪಾದದವರೆಗೆ ಅಳತೆ ಮಾಡಿ ಕತ್ತರಿಸಿಕೊಳ್ಳಿ. ಆ ದಾರವನ್ನು ಶನಿವಾರ ರಾತ್ರಿ ನಿಮ್ಮ ದಿಂಬಿನ ಕೆಳಗೆ ಇಟ್ಟು ಮಲಗಿ. ಭಾನುವಾರ ಸಂಜೆ ಆ ದಾರವನ್ನು ತೆಗೆದು ಮತ್ತೆ ಅಳತೆ ಮಾಡಿ ನೋಡಿ. ಒಂದು ವೇಳೆ ದಾರವು ಮೊದಲಕ್ಕಿಂತ ಸ್ವಲ್ಪ ಉದ್ದವಾಗಿದ್ದರೆ ನಿಮ್ಮ ಮೇಲೆ ನಕಾರಾತ್ಮಕ ಶಕ್ತಿಯ ಪ್ರಭಾವವಿದೆ ಎಂದರ್ಥ. ಒಂದು ಕಪ್ಪು ಬಟ್ಟೆಯನ್ನು ತೆಗೆದುಕೊಳ್ಳಿ. ಅದರಲ್ಲಿ ಕಪ್ಪು ಅರಿಶಿಣದ ಕೊಂಬು, ಸ್ವಲ್ಪ ಕರ್ಪೂರ, ಒಂದು ಜೋಡಿ ಲವಂಗ, 4 ಕಾಳು ಮೆಣಸು ಮತ್ತು ಸ್ವಲ್ಪ ಹಳದಿ ಸಾಸಿವೆಯನ್ನು ಹಾಕಿ ಒಂದು ಪೊಟ್ಟಣ ಕಟ್ಟಿ
ಈ ಪೊಟ್ಟಣವನ್ನು 24 ಗಂಟೆಗಳ ಕಾಲ ನಿಮ್ಮ ಬಳಿಯೇ ಇಟ್ಟುಕೊಳ್ಳಿ. ನಂತರ ಅದನ್ನು ನಿಮ್ಮ ಮನೆಯ ಮುಖ್ಯದ್ವಾರದ ಎಡಭಾಗದಲ್ಲಿ 24 ಗಂಟೆಗಳ ಕಾಲ ಕಟ್ಟಿರಿ. ಬಳಿಕ ಇದನ್ನು ಹರಿಯುವ ನೀರಿನಲ್ಲಿ ವಿಸರ್ಜಿಸಿ. ನಿಮ್ಮ ಮೇಲಿರುವ ಎಲ್ಲ ಕೆಟ್ಟ ದೃಷ್ಟಿದೋಷಗಳು ಇದರಿಂದ ದೂರವಾಗುತ್ತೆ ಶಾಶ್ವತವಾಗಿ. ಕುಂಭರಾಶಿಯವರೇ, ಸ್ನಾನ ಮಾಡುವ ನೀರಿಗೆ ಸ್ವಲ್ಪ ತುಳಸಿ ಗಿಡದ ಮಣ್ಣು, ಲವಂಗ, ಕಾಳುಮೆಣಸು, 1 ಚಿಟಿಕೆ ಅರಿಶಿಣ ಹಾಗೂ ಉಪ್ಪನ್ನು ಬೆರೆಸಿ ಸ್ನಾನ ಮಾಡಿ. ಇದು ನಿಮ್ಮ ಶರೀರದ ಸುತ್ತ ಇರುವ ನಕಾರಾತ್ಮಕತೆಯನ್ನು ಹೋಗಲಾಡಿಸುತ್ತೆ. ಭಾವನಾತ್ಮಕವಾಗಿ ಯಾವುದೇ ನಿರ್ಧಾರ ತೆಗೆದುಕೊಳ್ಳಬೇಡಿ. ಮಹಾಮಾಯೆಯ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರುತ್ತೆ. ಈ ಉಪಯುಕ್ತವಾದ ಮಾಹಿತಿ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಸಹ ಧನ್ಯವಾದಗಳು.